ಮುಂದೆ ಬರತಕ್ಕಂಥ ಒಂದು ಇಸ್ರಾಯೇಲ್ ಮತ್ತು ಈಗ ಬಂದಿರುವಂಥ ಇಸ್ರಾಯೇಲ್ ಕೂಡ ಪ್ರವಾದನೆಯಲ್ಲಿ ಸೂಚಿತವಾಗಿರುವಂಥದ್ದು. ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆ. ಇಸ್ರಾಯೇಲ್ ಕೂಡ ಗೋರಿಯೊಳಗಿಂದ ಹೊರಗೆ ಬರ್ತದೆ. ಇದು ಪ್ರವಾದನೆ. ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಕರ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ಅಥವಾ ಯೇಸು ಕ್ರಿಸ್ತನ ಬರೋಣದ ಸೂಚನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಬಹಳ ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ, ಈ ವಾಕ್ಯವನ್ನು ಕಲಿಯುವಾಗ, ಈ ಕಾರ್ಯಕ್ರಮ ನೋಡುವಾಗ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು ಕ್ರಿಸ್ತನ ಬರೋಣಕ್ಕೆ ಎಂಬುದೇ ನಮ್ಮ ಉದ್ದೇಶ. ಯಾಕಂದರೆ ಅನೇಕರು ಕರ್ತನ ನಂಬಿಕೆಯಲ್ಲಿ ಬಂದು ಕರ್ತನ ನಂಬಿಕೆಯಿಂದ ಬಿದ್ದು ಹೋದಂಥವ್ರು ನೋಡುವಾಗ ಕರ್ತನ ಬರೋಣದಲ್ಲಿ ಅವರು ಎತ್ತಲ್ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಿದ್ಧವಾಗಿರೋರು ಮಾತ್ರನೇ ಕರ್ತನ ಬಂದು ಕರೆದುಕೊಂಡು ಹೋಗುವನಾಗಿದ್ದಾನೆ. ಇವತ್ತಿನ ಕಾರ್ಯಕ್ರಮ ಕೂಡ ಕ್ರಿಸ್ತನ ಬರೋಣದ ಸೂಚನೆ ಕಲಿಯುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಹ್ಮರ್ ಇದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸಲೋನ್. ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಇಸ್ರೇಲ್ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಬಹಳ ವಿಷಯಗಳು ನಾವು ಕಲಿಯಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮೊಂದಿಗೆ ಯಾವ ವಿಷಯದೊಂದಿಗೆ ಇಸ್ರೇಲ್ ಕುರಿತಾಗಿ ನಮಗೆ ತಿಳಿಸ್ತೀರಾ? ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇಸ್ರಾಯೇಲ್ ಬಗ್ಗೆ ಎಷ್ಟು ಕಲಿತರೂ ಕೂಡ ಮುಗಿಯೋದಿಲ್ಲ. ಯಾಕಂತೇಳಿದರೆ ಬೈಬಲ್ ಗ್ರಂಥ ಹೆಚ್ಚು ಕಡಿಮೆ ಇಸ್ರಾಯೇಲ್ ಸುತ್ತಮುತ್ತಲೇ ಅಥವಾ ಇಸ್ರಾಯೇಲ್ನ ವಿಷಯದಲ್ಲಿ ಅದು ಏನಾಗಿದೆ ಅಂತೇಳಿದರೆ ಕೇಂದ್ರೀಕೃತವಾಗಿ ಇಸ್ರಾಯೇಲ್ ದೇಶದ ಮೂಲಕವಾಗಿ ಮಾತಾಡುವಂಥದ್ದನ್ನು ನೋಡ್ತೇವೆ. ಅಂದರೆ ನಾವು ಭೌತಿಕ ಇಸ್ರಾಯೇಲ್ ಅಂತ ಹೇಳೋದಕ್ಕಿಂತ ಆತ್ಮಿಕ ಇಸ್ರಾಯೇಲ್ ಅಂತ ಹೇಳೋದು ಕೂಡ ಒಳ್ಳೆಯದಾಗಿರ್ತದೆ. ಮತ್ತು ಭೌತಿಕ ಇಸ್ರಾಯೇಲ್ ಕೂಡ ಅಷ್ಟೇ ಪ್ರಾಮುಖ್ಯವಾದಂಥ ಒಂದು ವಿಷಯ. ನಮಗೆ ಈಗ ಏನು ಆಳ್ತಾ ಇದ್ದಾರೆ ಆ ದೇಶ, ರಾಷ್ಟ್ರದ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಪಾರ್ಲಿಮೆಂಟ್, ಈ ವಿಷಯಗಳಲ್ಲ. ನಾವು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಾವು ಭಾರತದಲ್ಲಿ ಇದ್ದುಕೊಂಡು ಇಸ್ರಾಯೇಲ್ನ ಪ್ರಧಾನಮಂತ್ರಿ, ಇಸ್ರಾಯೇಲ್ನ ರಾಷ್ಟ್ರಪತಿ, ಇಸ್ರಾಯೇಲ್ನ ಪಾರ್ಲಿಮೆಂಟ್, ಆ ವಿಷಯಗಳಲ್ಲ. ಏನು ಬೈಬಲಲ್ಲಿ ಇರುವಂಥ ಹಳೆಯ ಇಸ್ರಾಯೇಲ್, ಇನ್ನು ಮುಂದೆ ಬರತಕ್ಕಂಥ ಒಂದು ಇಸ್ರಾಯೇಲ್ ಮತ್ತು ಈಗ ಬಂದಿರುವಂಥ ಇಸ್ರಾಯೇಲ್ ಕೂಡ ಪ್ರವಾದನೆಯಲ್ಲಿ ಸೂಚಿತವಾಗಿರುವಂಥದ್ದೇ. ಹಾಗಾಗಿ ಇಸ್ರಾಯೇಲ್ನ ಪ್ರತಿಯೊಂದು ವಿಷಯಗಳು ಕೂಡ ಪ್ರಾಮುಖ್ಯ ಮತ್ತು ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವು ನೋಡುವಂಥದ್ದು ಸತ್ತು ಹೋಗಿದ್ದಂಥ ಇಸ್ರಾಯೇಲ್ ಹೇಗೆ ತಿರುಗಿ ಬದುಕಿ ಬಂದಿದೆ ಮತ್ತು ಬರ್ತದೆ ಅನ್ನುವಂಥ ಪ್ರವಾದನೆ ಸತ್ಯವೇದದಲ್ಲಿ, ಬೈಬಲ್ ಗ್ರಂಥದಲ್ಲಿ ಇತ್ತು ಎಂಬುದು ಮತ್ತು ಅದು ಹೇಗೆ ನಮ್ಮ ಕಣ್ಣ ಮುಂದೆ ನೆರವೇರ್ತಾ ಇದೆ ಎಂಬಂಥದ್ದು. ನಮಗೆ ಒಂದು ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ ಅದರ 11 ಮತ್ತು 12ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ, ಆ ವಂಶೀಯರು ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನೆಂತೆನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ಸಾಕು. ಇಲ್ಲಿ ನೋಡ್ತೇವೆ, ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನೋಡಿ, ಅವರು ಗೋರಿ ಅಂತ ಹೇಳಿದರೆ ನಮ್ಗೆ ಗೊತ್ತು, ಸತ್ತಂಥ ವ್ಯಕ್ತಿಯನ್ನು ಮುಣಿಡುವಂಥ ಸ್ಥಳ. ಇನ್ನು ಗೋರಿಯಲ್ಲಿ ಸೇರಿಕೊಂಡಂಥ ವ್ಯಕ್ತಿ ಬದುಕುವಂಥದ್ದು ಅಸಾಧ್ಯ. ಗೋರಿಯನ್ನು ತೆರೆದು ಹೊರಗೆ ಜೀವಂತ ಬರುವಂಥದ್ದು ಕೂಡ ಅಸಾಧ್ಯ. ಗೋರಿಯನ್ನು ತೆರೆದು ಅಥವಾ ಜೀವಂತ ಹೊರಗೆ ಬಂದಂಥದ್ದು ದೇವರು ಮನುಷ್ಯನಾಗಿ ಬಂದಂಥ ಯೇಸು ಸ್ವಾಮಿ ಮಾತ್ರ. ಅದನ್ನು ಬಿಟ್ಟು ಇದು ಮನುಷ್ಯರ ವಿಷಯಕ್ಕೆ ಬರುವಾಗ ಅದು ಅಸಾಧ್ಯದ ಮಾತು, ಅದು ನಡೆಯದಂಥ ಮಾತು. ಯಾಕಂದರೆ ಸತ್ತ ಮನುಷ್ಯನ ನಿರೀಕ್ಷೆ ಹಾಳಾಯಿತು. ಆದರೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದರು, ಅದು ಕೂಡ ಇಸ್ರಾಯೇಲ್ ತಿರುಗಿ ಬರ್ತದೆ ಅನ್ನುವಂಥದ್ದು ಒಂದು ಸಣ್ಣ ಸೂಚನೆ ಕೂಡ. ಇಸ್ರಾಯೇಲ್ ಒಳಗಿಂದ ದೇವಕುಮಾರನು ಭೂಮಿಗೆ ಬಂದಾಗ ಅವರು ಇಡೀ ಲೋಕದ ಮನುಷ್ಯರಿಗಾಗಿ ಸತ್ತರು, ಸಮಾಧಿಯಾದರು. 3ನೇ ದಿನ ಅವರು ಸಮಾಧಿಯಿಂದ ಹೊರಗೆ ಬಂದರು, ಜೀವಂತವಾಗಿ ಎದ್ದು ಬಂದರು. ಅವ್ರನ್ನ ಅನೇಕರು ನೋಡಿದ್ದಾರೆ. ಒಬ್ಬರು ನೋಡಿದ್ದಾರೆ, ಇಬ್ಬರು ನೋಡಿದ್ದಾರೆ, 3 ಜನ ನೋಡಿದ್ದಾರೆ, 12 ಜನ ನೋಡಿದ್ದಾರೆ,
ಇನ್ನು 500ರಷ್ಟು ಜನ ನೋಡಿದ್ದಾರೆ, ಒಂದು ಸಾರಿ ನೋಡದೆ ಎಷ್ಟೋ ಸಾರಿ ನೋಡಿದ್ದಾರೆ, ಹಲವಾರು ಬಾರಿ ನೋಡಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗೆ ಇಸ್ರಾಯೇಲ್ ಕೂಡ ಗೋರಿಯೊಳಗಿಂದ ಹೊರಗೆ ಬರ್ತದೆ. ಇದು ಪ್ರವಾದನೆ ನೋಡಿ. ಅವರ ಪ್ರವಾದನೆ ಬಗ್ಗೆ ನಾವು ನೋಡುವಂಥ ಸಮಯದಲ್ಲಿ 37ನೇ ಅಧ್ಯಾಯ ಅದೇ ಯೆಹೆಜ್ಕೇಲನ ಗ್ರಂಥ ಪ್ರಾರಂಭದಲ್ಲಿ ನಾವು ನೋಡುವಾಗ ಆ ವಾಕ್ಯಗಳನ್ನು ನೋಡ್ತೇವೆ. ಜಸ್ಟ್ ನಾವು ಒಂದೆರಡು ವಾಕ್ಯಗಳನ್ನು ಮಾತ್ರ ಓದಿಕೊಳ್ಳೋಣ ನೋಡಿ. ಆ ಪ್ರಾರಂಭದ ವಾಕ್ಯಗಳನ್ನು 1, 2 ಮುಂತಾದ ವಾಕ್ಯಗಳನ್ನು ಓದಿಕೊಳ್ಳ್ರಿ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಸಾಕು. ಅದು ಎಷ್ಟು ಒಣಗಿತ್ತು ಅಂತ ಹೇಳಿದರೆ, ತೀರಾ ಒಣಗಿದಂಥ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಅಂದರೆ ಜೀವ ಇಲ್ಲ, ಜೀವದ ಕಳೆ ಇಲ್ಲ ನೋಡಿ. ಅದು ಅಸ್ಥಿ ಪಂಜರವಾಗಿ ಕೂಡ ಉಳಿದಿರಲಿಲ್ಲ. ಏನಾಗಿತ್ತು ಅಸ್ಥಿ ಪಂಜರ ಅಂತ ಹೇಳುವಾಗ ಆ ಮುಂದೆ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ದೇವರ ವಾಕ್ಯವನ್ನು ನುಡಿಯುವಾಗ ಎಲುಬು ಒಂದಕ್ಕೊಂದು ಕೂಡಿತು, ಟಕ ಟಕ ಶಬ್ದದೊಂದಿಗೆ ಕೂಡಿತು ಅಂತ. ಅದರ ಅರ್ಥ ಅಸ್ಥಿ ಪಂಜರವಾಗಿ ಉಳಿದಿದ್ದರೆ ಅಸ್ಥಿಗಳು ಸೇರಿಕೊಂಡಿತ್ತು, ಮಾಂಸ ಎಲ್ಲ ಕೊಳೆತು ಹೋಗಿ ಅದರಲ್ಲಿ ಏನೂ ಇರಲಿಲ್ಲ, ಅಸ್ಥಿ ಪಂಜರ. ಆದರೆ ಇದು ಏನಾಗಿತ್ತು, ತಲೆಬುರುಡೆನೇ ಬೇರೆ, ಪಕ್ಕೆಲುಬುಗಳೇ ಬೇರೆ, ಪ್ರತಿಯೊಂದು ಕೈ ಕಾಲು ಬೆರಳುಗಳ ಎಲುಬುಗಳೆಲ್ಲ ಬೇರೆ ಬೇರೆ ಪೀಸ್ 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 ಆಗಿ ಎಲ್ಲ ಜಾಯಿಂಟ್ ತಪ್ಪಿ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಇನ್ನು ಅದು ತೀರಾ ಒಣಗಿ ಲಡ್ಡಾಗಿತ್ತು. ಸಾಧಾರಣ ನೋಡಿ, ಸತ್ತ ಕೂಡಲೇ ಆ ಎಲುಬು ಇನ್ನು ಮಾಂಸ ಎಲ್ಲ ಕೊಳೆತು ಹೋದ್ರೂ ಎಲುಬು ಗಟ್ಟಿಯಾಗಿರ್ತದೆ. ಆದರೆ ತೀರಾ ಲಡ್ಡಾದಂಥ ಎಲುಬು ಹೇಗಿರ್ತದೆ ಅಂತ ಹೇಳಿದರೆ, ಅದನ್ನು ಬಾಗಿಸಿದರೆ ಅದು ಮುರಿದೋಗ್ತದೆ. ಗಟ್ಟಿಯಾಗಿ ಒತ್ತಿದರೆ ಕೆಲವೊಮ್ಮೆ ಅದು ಪುಡಿ ಪುಡಿ ಆಗ್ತದೆ. ಯಾಕಂತ ಹೇಳಿದರೆ ಅದರ ಸ್ಟ್ರೆಂತ್ ಎಲ್ಲ ಹೋಗಿರ್ತದೆ. ಆ ರೀತಿಯಾದಂಥ ಎಲುಬು ನೋಡಿ. ಅದಕ್ಕೆ ನಾವು 11ನೇ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಈ ಪ್ರಕಾರವಾಗಿ ಇದು ಅವ್ರು ಏನು ಹೇಳ್ತಿದ್ದಾರೆ, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ ನೋಡಿ. ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ. ಕ್ರಿಸ್ತಪೂರ್ವ 597ನೇ ಇಸವಿ, 587ನೇ ಇಸವಿ ಇಂಥ ಕಾಲಗಳಲ್ಲಿ ನೆಬೂಕದ್ನೆಚ್ಚರನ ಕಾಲದಲ್ಲಿ ಆ ಕೊನೆಯ ಇಸ್ರಾಯೇಲ್ ರಾಜ್ಯ ಅಥವಾ ಯಹೂದ ರಾಜ್ಯ ಅಥವಾ ಜೂಡಿಯ ರಾಜ್ಯ ಏನಾಯಿತು ಅಂತ ಹೇಳಿದರೆ, ಅದು ಸೋಲಿಸಲ್ಪಟ್ಟಿತ್ತು, ಆಕ್ರಮಿಸಿ ಬ್ಯಾಬಿಲೋನ್ ಸಾಮ್ರಾಜ್ಯದ ಅಧೀನ ಮಾಡಿಕೊಳ್ಳಲ್ಪಟ್ಟಿತ್ತು. ಇನ್ನು ನಾವು ನೋಡ್ತೇವೆ, ಅಲ್ಲಿದ್ದಂಥ ಜನರನ್ನು ಸೆರೆಯಾಗಿ, ಭಾಳ ಜನರನ್ನು ಕೊಂದು ಹಾಕಿ ಭಾಳ ಜನರನ್ನು ಸೆರೆಯಾಗಿ ಹಿಡಿದುಕೊಂಡು ಹೋಗ್ತಾರೆ. ಅದಕ್ಕಿಂತ 100-150 ವರ್ಷಗಳ ಹಿಂದೆ ಉತ್ತರ ಇಸ್ರಾಯೇಲ್ ದೇಶ ಅಶೂರ್ಯರ ಕೈಯಿಂದ ಏನಾಯಿತು ಅಂತ ಹೇಳಿದರೆ ಹಾಳಾಯಿತು. ಆ ದೇಶ ಕೂಡ ಗಡೀಪಾರಾಗಿ ಹೋಯಿತು. ಈಗ ಅಲ್ಲಿಂದ ಕೊನೆಯ ರಾಜ್ಯದ ಲೆಕ್ಕದಿಂದಲೇ ನಾವು ಹಿಡಿದುಕೊಳ್ಬೇಕಾಗ್ತದೆ. ಅಲ್ಲಿಂದ 2500 ವರ್ಷಗಳ ಕಾಲ ಇದು ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಚದರಿ ಹೋಗಿತ್ತು. ಅವರು ನಂತರ ನಾವು ನೋಡ್ತೇವೆ 70 ವರ್ಷಗಳ ನಂತರ, ಮೊದಲು 70 ವರ್ಷ ಬ್ಯಾಬಿಲೋನಿಯರಿಗೆ ದಾಸರಾಗಿದ್ದರು ಅಥವಾ ಸೆರೆಯಾಗಿದ್ದರು. ಕೋರೆಷನ ಕಾಲದಲ್ಲಿ ಹೊಸ ರೂಲ್ಸ್ ಬರ್ತದೆ. ಅದು ಪರ್ಷಿಯ ಸಾಮ್ರಾಜ್ಯ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಸೋಲಿಸಿ ಪರ್ಷಿಯನ್ರು ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು. ಕೋರೆಷ್ ರಾಜ ಏನು ಮಾಡ್ತಾನೆ, ಅಥವಾ ಸೈರಸ್ ಎಂಪರರ್ ಅಥವಾ ಈ ಸೈರಸ್ ಎಂಬುದಾಗಿ ಕರೆಯುವಂಥ ಕೋರೆಷ್ ರಾಜ, ಅವನು ಚಕ್ರವರ್ತಿ ಘೋಷಣೆ ಹೊರಡಿಸ್ತಾನೆ. ಅವರಿಗೆ ತಿರುಗಿ ತಾಯ್ನಾಡಿಗೆ ಬರಲಿಕ್ಕೆ ಅವಕಾಶ ಸಿಗ್ತದೆ. ಎಲ್ಲರೂ ಬರಲ್ಲ, ಸ್ವಲ್ಪ ಜನ ತಿರುಗಿ ಬರ್ತಾರೆ, ಸ್ವಲ್ಪ ಜನ ಅಲ್ಲೇ ಉಳಿದುಕೊಂಡ್ರು, ಅಲ್ಲಿ ದೇವಾಲಯ ಕಟ್ತಾರೆ. ಆದರೆ ರಾಜ್ಯ ಸಿಗಲಿಲ್ಲ. ನಂತರ ನಾವು ನೋಡ್ತೇವೆ ಗ್ರೀಕರು ಬಂದರು, ನಂತರ ರೋಮನ್ನರು ಬಂದರು, ಅವರಿಗೆ ರಾಜ್ಯ ಸಿಗಲಿಲ್ಲ. ಅಷ್ಟೊತ್ತಿಗೆ ಗ್ರೀಕರ ಕಾಲದಲ್ಲಿ ಇವರು ಏನಾದರೂ ಅಂತೇಳಿದರೆ ಯುರೋಪ್, ಆಫ್ರಿಕಾ, ಏಷ್ಯಾದ ಬೇರೆ ಬೇರೆ ಭಾಗಗಳಲ್ಲಿ ಚದರಿ ಹೋದರು. ಬ್ಯಾಬಿಲೋನಿಯರ ಕಾಲ ಮತ್ತು ಪರ್ಷಿಯನರ ಕಾಲದಲ್ಲಿ ಅವರು ಈಸ್ಟರ್ನ್ ದೇಶಗಳಿಗೆ ಅಥವಾ ಏನಂತ ಹೇಳ್ಬೋದು, ಪೂರ್ವ ದೇಶಗಳಿಗೆ, ಇರಾನ್, ಇರಾಕ್ ಇಂಥ ಭಾಗಗಳಿಗೆ ಅವರು ಚದರಿ ಹೋದರು. ಆದರೆ ಮರಳಿ ಬಂದಂಥವ್ರು, ಅಲ್ಲಿಂದ ಬಹಳ ಜನ ಮರಳಿ ಬಂದರು, ಸ್ವಲ್ಪ ಜನ ಅಲ್ಲೇ ಉಳಿದುಕೊಂಡ್ರು. ಮರಳಿ ಬಂದಂಥವರು ಗ್ರೀಕರ ಕಾಲದಲ್ಲಿ ಏನಾಯಿತು, ಅಲೆಕ್ಸಾಂಡರ್ ಚಕ್ರವರ್ತಿ ಮತ್ತು ನಂತರ ಬಂದಂಥ ಗ್ರೀಕ್ ರಾಜರುಗಳು ಅವರೇನು ಮಾಡ್ತಾರೆ, ಈ ಯಹೂದಿರು ಅಲ್ಲಲ್ಲಿ, ಅಥವಾ ಯಹೂದಿರು ಮಾತ್ರವಲ್ಲ ಬೇರೆ ಬೇರೆ ಜನಾಂಗಗಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಚದರಿ ಹೋಗುವುದಕ್ಕೆ ಪ್ರೋತ್ಸಾಹ ಮಾಡಿದರು. ಈ ಬಾಬೆಲ್ ಗಡೀಪಾರಾದ ನಂತರ ಅವರಿಗೆ ಸ್ವಂತ ಭೂಮಿ ಅನ್ನುವಂಥದ್ದು ಯಹೂದ್ಯರಿಗೆ ಸಿಕ್ಕಿದ್ದು ಕಡಿಮೆ. ಅವರು ಸಣ್ಣ ಮನೆಗಳನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು.
ಬಾಬೆಲ್ ಗಡೀಪಾರಿಗೆ ಮುಂಚೆ ಅವರು ಒಳ್ಳೆಯ ಕೃಷಿಕರಾಗಿದ್ದರು. ಬಾಬೆಲ್ ಗಡೀಪಾರಿನ ನಂತರ ಕೃಷಿಕರು ನಿಧಾನವಾಗಿ ವ್ಯಾಪಾರಿಗಳಾದರು. ಯಾಕಂತೇಳಿದರೆ ಅವರಿಗೆ ದೊಡ್ಡ ಜಾಗಗಳನ್ನು ಕೊಂಡುಕೊಂಡು ಅದರಲ್ಲಿ ತೋಟ ಮನೆ ಮಾಡಿಕೊಂಡು ಉಳಿಯುವಂಥ ರೀತಿಯ ಮನೋಭಾವನೆ ಅವರಲ್ಲಿ ಇರಲಿಲ್ಲ. ದೇವರವರಿಗೆ ಯೆರೆಮೀಯ ಪ್ರವಾದಿ ಮೂಲಕ ತಿಳಿಸಿದರು, ನಿಮ್ಮನ್ನು ಯಾವ ದೇಶಕ್ಕೆ ಸರಿಯಾಗಿ ಒಯ್ತೇನೋ, ಅಂದರೆ 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೆರೆಮೀಯನ ಪ್ರವಾದನೆಯಲ್ಲಿ, ಸರಿಯಾಗಿ ಒಯ್ಯುವಂಥ ದೇಶದಲ್ಲಿ ನೀವೇನು ಮಾಡಿ ತೋಟಗಳನ್ನು ಮಾಡಿಕೊಳ್ಳಿ, ಕೃಷಿ ಮಾಡಿ, ಮದುವೆ ಮಾಡಿಕೊಳ್ಳಿ, ಅಲ್ಲಿ ಮನೆಗಳನ್ನು ಕಟ್ಕೊಂಡು ಉಳಿದುಕೊಳ್ಳಿ, ಅಲ್ಲಿ ನೀವು ಹೆಚ್ಚಿರಿ ಎಂಬುದಾಗಿ. ಆದರೆ ಅವರು ತೋಟಗಳನ್ನು ಮಾಡಿದ್ದು ಕಡಿಮೆ, ಅವರು ಜಾಸ್ತಿ ಮಾಡಿದ್ದು ಬಿಸ್ನೆಸ್. ಹಾಗೆ ಬ್ಯಾಬಿಲೋನ್ ಸಾಮ್ರಾಜ್ಯ ಬಿದ್ದೋಯಿತು. ನಂತರ ಸ್ವಲ್ಪ ವರ್ಷಗಳ ನಂತರ ಪರ್ಷಿಯನ್ ಸಾಮ್ರಾಜ್ಯ ಬಿದ್ದೋಯಿತು. ಪರ್ಷಿಯನ್ ಸಾಮ್ರಾಜ್ಯ ಬಿದ್ದು ಹೋದ ಕಾಲದಲ್ಲಿ ಬಹಳಷ್ಟು ಜನ ಇಸ್ರಾಯೇಲ್ ದೇಶಕ್ಕೆ ಮರಳಿ ಬಂದಿದ್ದರು. ಅದೇ ಕಾಲದಲ್ಲಿ ಗ್ರೀಕ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಗ್ರೀಕ್ ಸಾಮ್ರಾಜ್ಯ ಸ್ಥಾಪನೆ ಆದ ಕೂಡಲೇ ಇವರು ಬಹಳಷ್ಟು ಜನ ಗ್ರೀಕ್ ಭಾಷೆ ಕಲಿತರು. ಇವರು ಗ್ರೀಸ್ ದೇಶದಾದ್ಯಂತ ಅಥವಾ ಗ್ರೀಕ್ ಸಾಮ್ರಾಜ್ಯದಾದ್ಯಂತ ಇವರು ಚದರಿ ಹೋಗ್ಬಿಟ್ರು. ಚದರಿ ಹೋದ ಕಡೆಗಳಲ್ಲೆಲ್ಲ ಇವರು ಒಳ್ಳೆಯ ಬಿಸ್ನೆಸ್ ಮಾಡುವರಾದರು. ನಂತರ ರೋಮನ್ ಸಾಮ್ರಾಜ್ಯ ಬಂತು. ಆಗಲೂ ಕೂಡ ಮೆಜಾರಿಟಿ ಯಹೂದ್ಯರು ಕೂಡ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ, ಅಂದರೆ ರೋಮನ್ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಳ್ಳೆಯ ಬಿಸ್ನೆಸ್ ಮಾಡೋರಾಗಿದ್ದರು. ಅದರಲ್ಲಿ ಪೌಲನ ಬಗ್ಗೆ ಕೂಡ ನಾವು ನೋಡ್ತೇವೆ. ಪೌಲ ಟೆಂಟ್ ಮೇಕರ್ ಅಥವಾ ಗುಡಾರ ಮಾಡಿಕೊಂಡು ಮಾರಾಟ ಮಾಡುವಂಥ ಬಿಸ್ನೆಸ್ಸಲ್ಲಿದ್ದರು ನೋಡಿ. ಹಾಗೆ ಅಕ್ವಿಲ, ಪ್ರಿಸ್ಕಿಲ ಇವರೆಲ್ಲ ಗುಡಾರಗಳನ್ನು ಮಾಡಿಕೊಂಡು ಟೆಂಟನ್ನು ಮಾಡಿಕೊಂಡು ಮಾರ್ತಾಯಿದ್ರು. ಅದು ಒಳ್ಳೆ ಬಿಸ್ನೆಸ್. ಹಾಗೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಮಾಡುವಂಥವರಾಗಿದ್ದರು ನೋಡಿ. ಹೀಗೆ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಚದರಿ ಹೋದರು. ಲೋಕದ ಎಲ್ಲ ದೇಶಗಳಲ್ಲಿ ಚದರಿ ಹೋದರು ಅಂತ ಹೇಳ್ಬೋದು. ವಿಶೇಷವಾಗಿ ಯುರೋಪಿಯನ್ ದೇಶಗಳು, ಮಿಡ್ಲ್ ಈಸ್ಟ್ ದೇಶಗಳು, ಉತ್ತರ ಆಫ್ರಿಕಾ ಖಂಡದ ದೇಶಗಳಲ್ಲಿ ಚದರಿ ಹೋಗಿದ್ದರು ನೋಡಿ. ಚದರಿ ಹೋದಂಥವರು ಅಲ್ಲಲ್ಲೇ ಇದ್ದುಕೊಂಡು ಆ ದೇಶದವರೇ ಆಗಿ ಆ ದೇಶದ ಭಾಷೆಗಳನ್ನೇ ಕಲಿತುಕೊಂಡು ಆ ದೇಶದ ಭಾಷೆಗಳವರಾಗಿಯೇ ಆ ದೇಶದ ಸಂಸ್ಕೃತಿಯವರಾಗಿಯೇ, ಅಂದರೆ ತಮ್ಮ ಯಹೂದ್ಯ ಧರ್ಮವನ್ನು, ಹಳೆ ಒಡಂಬಡಿಕೆಯ ಪ್ರಕಾರ ಇದ್ದ ಧರ್ಮವನ್ನು ಮುಂದುವರಿಸಿಕೊಂಡು ಬಂದರು. ಶತಮಾನಗಳು ದಾಟಿತ್ತು. 1, 2, 3, 5, 10 ಶತಮಾನಗಳು ದಾಟಿತ್ತು. ಪ್ರಾರಂಭದಲ್ಲಿ ನೋಡ್ತೇವೆ ಯೇಸುಸ್ವಾಮಿಯ ಕಾಲದಲ್ಲಿ ಅಲ್ಲಿ ಸ್ವಲ್ಪ ಯಹೂದ್ಯರಿದ್ದರು. ಅವರು ಯೇಸುಸ್ವಾಮಿಯನ್ನು ಶಿಲುಬೆಗೆ ಹಾಕ್ತಾರೆ ರೋಮನ್ನರೊಂದಿಗೆ ಸೇರಿಕೊಂಡು. ನಂತರ 70ನೇ ಇಸವಿಯಲ್ಲಿ ರೋಮನ್ನರಿಗೆ ವಿರುದ್ಧ ದಂಗೆ ಎದ್ದರು. ಅಲ್ಲಿಂದ ಗಡೀಪಾರು ಮಾಡಲ್ಪಟ್ಟರು. ಬ್ಯಾನ್ ಅವರ ಮೇಲೆ ಇಸ್ರಾಯೇಲ್ ಪ್ರವೇಶ ನಿಷೇಧ ಅವರ ಮೇಲೆ ಹಾಕಲಾಯಿತು ನೋಡಿ. ಅಲ್ಲಿಂದ ಲೋಕದಲ್ಲಿ ಚದರಿ ಹೋಗಿದ್ದಂಥ ಯಹೂದ್ಯರು ನಮ್ಮ ದೇಶದಲ್ಲಿ ಕೇರಳಕ್ಕೆ ಕೂಡ ಬಂದರು. ಕೇರಳಕ್ಕೆ ಬಂದಂಥ ಯಹೂದ್ಯರು ಮಲಯಾಳಿ ಭಾಷೆಯವರಾಗಿ ಮಾರ್ಪಟ್ಟರು. ಅದರಲ್ಲಿ 2 ರೀತಿಯ ಯಹೂದ್ಯರಿದ್ದರು, ಕಪ್ಪು ಯಹೂದ್ಯರು, ಬಿಳಿ ಯಹೂದ್ಯರು ಎಂಬುದಾಗಿ. ಅವ್ರನ್ನೆಲ್ಲ ಮಲ್ಬಾರಿ ಯಹೂದ್ಯರು ಅಂತ ಕರೀತಾಯಿದ್ರು. ಅವರಿಗೆ ಬರುವಂಥ ಭಾಷೆನೇ ಮಲಯಾಳಂ ಭಾಷೆ. ಅದು ಬಿಟ್ಟರೆ ಅವರಿಗೆ ಬೇರೆ ಭಾಷೆ ಬರ್ತಿರಲಿಲ್ಲ. ಮತ್ತು ಅವರಿಗೆ ಆರಾಧನಾ ಕ್ರಮವಾಗಿ ಅವರಿಗೆ ಹೀಬ್ರಿಯ ಭಾಷೆ ಬರ್ತಾಯಿತ್ತು. ಹೀಬ್ರು ಅಥವಾ ಅರಾಮಿಕ್ ಭಾಷೆಯೆಲ್ಲ ಕಲಿತಿದ್ರು, ಮಾತಾಡ್ತಿದ್ರು. ಅಂದರೆ ಆರಾಧನೆಯ ಭಾಗದಲ್ಲಿ ಉಳಿದಂಥ ಮಾತೃಭಾಷೆ, ಮನೆಯಲ್ಲಿ ಮಾತಾಡುವಂಥ ಭಾಷೆ ಮಲಯಾಳಂ ಭಾಷೆಯಾಗಿತ್ತು. ನಾವು ಈ ರೀತಿಯಾಗಿ ಇಂಗ್ಲೀಷ್ ಭಾಷೆಯ ಯಹೂದ್ಯರು, ಫ್ರೆಂಚ್ ಭಾಷೆಯ ಯಹೂದ್ಯರು, ಸ್ಪ್ಯಾನಿಷ್ ಭಾಷೆಯ ಯಹೂದ್ಯರು, ಇನ್ನು ನಾವು ನೋಡ್ತೇವೆ ಪೋರ್ಚುಗೀಸ್ ಭಾಷೆಯ ಯಹೂದ್ಯರು, ಜರ್ಮನ್ ಭಾಷೆಯ ಯಹೂದ್ಯರು, ಇನ್ನು ಬೇರೆ 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 ರಷ್ಯನ್ ಭಾಷೆಯ ಯಹೂದ್ಯರು. ಅವರು ಅಲ್ಲಿಯವರೇ ಆದರು. ಶತಮಾನಗಳ ಕಾಲದಿಂದ, ಸಾವಿರಾರು ವರ್ಷಗಳಿಂದ. ಅವ್ರಿಗೆ ಯಾವ ಕಾರಣಕ್ಕೆ ಇಸ್ರಾಯೇಲ್ ದೇಶಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಇಸ್ರಾಯೇಲ್ ದೇಶದಲ್ಲಂತೂ ಬೇರೆ ಬೇರೆ ಧರ್ಮಗಳವರು, ವಿಶೇಷವಾಗಿ ಮುಸ್ಲಿಂ ಧರ್ಮದವರು ಅದನ್ನು ವಶಪಡಿಸಿಕೊಂಡು, ಇದು ನಮ್ಮ ಪವಿತ್ರ ಭೂಮಿ, ಯೆರೂಸಲೇಮ್ ನಮ್ಮ ಪವಿತ್ರ ನಾಡು, ಈ ನಾಡಿಗೆ ಯಹೂದ್ಯರು ಬರಬಾರದು, ಅವರು ಬಂದರೆ ಈ ನಾಡು ಕೆಟ್ಟೋಗ್ತದೆ, ಅವರು ಬಂದರೆ ನಮ್ಮ ನಾಡು ಅಶುದ್ಧವಾಗ್ತದೆ, ಯಹೂದ್ಯನಿಗೆ ಈ ದೇಶದಲ್ಲಿ ಕಾಲಿಡಲಿಕ್ಕೆ ಬಿಡಬಾರದು, ಈ ರೀತಿ ರೂಲ್ಸನ್ನು ಮಾಡಿಕೊಂಡಿದ್ರು ನೋಡಿ. ಸಾವಿರಾರು ವರ್ಷ ಬೇರೆ ದೇಶಗಳಲ್ಲಿದ್ದಂಥವರು ಆ ದೇಶಗಳವರೇ ಆಗಿ ಮಾರ್ಪಡುವಂಥವ್ರು. ಅವರು ಹೇಳ್ತಿದ್ದಾರೆ, ಅವರಿಗೆ ಆಸೆ ಇತ್ತು, ಅವರಿಗೆ ಹೃದಯದ ಒಳಗಡೆ ಬಯಕೆ ಇತ್ತು, ನಾವು ಹೇಗಾದರೂ ನಮ್ಮ ಪೂರ್ವಜರ ನಾಡಿಗೆ ಸೇರಬೇಕು, ಯೆರೂಸಲೇಮಿಗೆ ಸೇರಬೇಕು, ನಮ್ಮ ಪೂರ್ವಜರು, ಪ್ರವಾದಿಗಳು, ರಾಜರುಗಳು ಇದ್ದಂಥ ಆ ದೇಶಕ್ಕೆ ಸೇರಬೇಕು. 2500 ವರ್ಷ ದಾಟಿದರೂ ಕೂಡ ಅವರ ಒಳಗೆ ಆಸೆ ಇತ್ತು. ಆದರೆ ಅದು ನೆರವೇರುವಂಥ ಯಾವುದೇ ಅವಕಾಶಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಲೋಕದ ದೇಶಗಳು ಒಂದಕ್ಕಿಂತ ಒಂದು ಯಹೂದ್ಯರನ್ನು ವಿರೋಧ ಮಾಡುವಂಥವರೇ ಆಗಿದ್ದರು. ಲೋಕವೆಲ್ಲ ಅವರಿಗೆ ವಿರೋಧ.
ಲೋಕದ ದೇಶಗಳೆಲ್ಲ ಅವರಿಗೆ ವಿರೋಧ. ಇಸ್ರಾಯೇಲ್ ದೇಶವನ್ನು ಆಳ್ತಾ ಇದ್ದಂಥ ಎಲ್ಲರೂ ಅವರಿಗೆ ವಿರೋಧಿ. ಮೊದಲು ರೋಮನ್ರು ವಿರೋಧ ಮಾಡಿದರು, ರೋಮನ್ನರೇ ಹೊರಗೆ ಹಾಕಿದರು. ಮೊದಲು ಬ್ಯಾಬಿಲೋನಿಯರು ಗಡೀಪಾರು ಮಾಡಿದರು, ನಂತರ ಬಂದು ರೋಮನರು ಅವರನ್ನು ಹೊರಗೆ ಶಾಶ್ವತವಾಗಿ ಹೊರಗೆ ಹಾಕಿದರು. ನಂತರ ಬಂದಂಥ ಅಲ್ಲಿ ಆಡಳಿತ ಮಾಡಿದಂಥ ಎಲ್ಲ ಮುಸ್ಲಿಂ ಆಡಳಿತಗಾರರು ವಿರೋಧ ಮಾಡಿದರು. ಮಧ್ಯದಲ್ಲಿ ಸ್ವಲ್ಪ ಕಾಲ ಕ್ರೂಸೇಡರ್ಸ್ ಇದ್ದರು, ಅವರು ಕೂಡ ವಿರೋಧ ಮಾಡಿದರು. ನಂತರ ಆಟೋಮನ್ ಟರ್ಕ್ಸ್ ಬಂದರು, ಅವರು ವಿರೋಧ ಮಾಡಿದರು. ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆಗ ಅವರು ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ ಅವರು ಈ ರೀತಿ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ನಾವು ಇನ್ನು ಯಾವ ಕಾರಣಕ್ಕೆ ಹೋಗಲಿಕ್ಕೆ ಆಗಲ್ಲ. ಆದರೆ ದೇವರು ಹೇಳ್ತಿದ್ದಾರೆ 12ನೇ ವಾಕ್ಯದಲ್ಲಿ, ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನಿಮ್ಮ ಆಶೆ ಸತ್ತೋಗಿದೆ, ನಿಮ್ಮ ನಿರೀಕ್ಷೆ ಸತ್ತೋಗಿದೆ, ನೀವು ಗೋರಿಗಳ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದೀರಿ, ಹೋದ ಕಡೆಗಳಲ್ಲೆಲ್ಲ ನಿಮ್ಮನ್ನು ಕೊಲ್ತಾ ಇದ್ದಾರೆ. ನೋಡಿ, ಸ್ಪ್ಯಾನಿಷ್ ಇನ್ಕ್ವಿಸಿಷನ್ ಬಂತು, ನೀವೆಲ್ಲ ಕ್ಯಾಥೋಲಿಕ್ ಧರ್ಮವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ. ಮಿಡ್ಲ್ ಈಸ್ಟ್ಗಳಲ್ಲಿ ಇದ್ದಂಥ ಎಲ್ಲ ರಾಜರುಗಳ ಕಾಲದಲ್ಲಿ, ಎಲ್ಲ ಖಲೀಫಾ ಇರ್ಬೋದು, ಸುಲ್ತಾನರು ಇರ್ಬೋದು, ಅವರ ಕಾಲದಲ್ಲಿ ನೀವು ನಮ್ಮ ಧರ್ಮಕ್ಕೆ ಸೇರಿಕೊಳ್ಬೇಕು ಅಂತ ಅವರ ವಿರುದ್ಧ ಆರ್ಡರ್ಗಳನ್ನು ಹಾಕಿದರು. ಯುರೋಪಿನಲ್ಲಿ ಅದೇ ನಾನು ಹೇಳಿದೆ, ಸ್ಪ್ಯಾನಿಷ್ ಇನ್ಕ್ವಿಸಿಷನ್ ಕಾಲದಲ್ಲಿ ನೀವು ಕ್ಯಾಥಲಿಕ್ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಇನ್ನು ಅನೇಕ ಯುರೋಪಿಯನ್ ರಾಜರುಗಳು ಅವರು ತಮ್ಮ ಒಂದು ಪಂಗಡಕ್ಕೆ ಸೇರಬೇಕು, ಬೇರೆ ಬೇರೆ ಕ್ರೈಸ್ತ ಪಂಗಡಗಳು ಅದಕ್ಕೆ ಸೇರಬೇಕು ಅಂತ ಅವರ ವಿರುದ್ಧ ಆರ್ಡರ್ಗಳನ್ನು ಹಾಕಿದರು. ಇನ್ನು ನಾವು ನೋಡ್ತೇವೆ, ಹಿಟ್ಲರ್ ಬಂದ ಕಾಲದಲ್ಲಿ ಹಿಟ್ಲರ್ ಅಂತೂ ಇವ್ರನ್ನ ತನ್ನ ಪಂಗಡಕ್ಕೆ ಸೇರುವಂಥದ್ದಲ್ಲ, ಸಾಯಿಸಿಯೇ ಮುಗಿಸಬೇಕು ಎಂಬುದಾಗಿ 60 ಲಕ್ಷ ಯಹೂದರನ್ನು ಸಾಯಿಸ್ತಾನೆ. ಇನ್ನು ಟರ್ಕಿ ದೇಶದಲ್ಲಿ ಲಕ್ಷಾಂತರ, ಇನ್ನು ಬೇರೆ ಮಿಡ್ಲ್ ಈಸ್ಟ್ ಮತ್ತು ಉತ್ತರ ಆಫ್ರಿಕಾ ಖಂಡದ ದೇಶಗಳಲ್ಲಿ ಲಕ್ಷಾಂತರ ಯಹೂದ್ಯರನ್ನು ಸಂಹಾರ ಮಾಡ್ತಾರೆ. ಬೇರೆ ಬೇರೆ ಕಾಲಮಾನಗಳಲ್ಲಿ ಯುರೋಪ್ನಲ್ಲಿ ಲಕ್ಷಾಂತರ ಕೊಲ್ತಾರೆ. ನೋಡಿ, ಇಷ್ಟೆಲ್ಲ ಆಯಿತು. ಅವರು ಹೇಳ್ತಿದ್ದಾರೆ, ಎಲ್ಲಿ ನಮಗೆ ಭರವಸೆ ಇಲ್ಲ. ಇನ್ನು ಕಮ್ಯುನಿಸ್ಟ್ರು ಬಂದಾಗಲೂ ಕೂಡ ಅದೇ ಪರಿಸ್ಥಿತಿ. ಈಸ್ಟರ್ನ್ ಯುರೋಪಿಯನ್ ಮತ್ತು ಏನು ಹೇಳ್ಬೋದು, ಸೆಂಟ್ರಲ್ ಏಷ್ಯಾದ ದೇಶಗಳಲ್ಲಿ ಕಮ್ಯುನಿಸ್ಟ್ರು ಅಧಿಕಾರಕ್ಕೆ ಬಂದರು. ಅವರು ಬಂದಾಗಲೂ ಕೂಡ ಯಹೂದ್ಯರನ್ನು ಹುಡುಕಿ ಸಾಯಿಸುವಂಥದ್ದು, ಉಪದ್ರವಕ್ಕೆ ಒಳಪಡಿಸುವಂಥದ್ದು. ನೋಡಿ, ಎಲ್ಲ ದೇಶಗಳಲ್ಲಿ ಇದೇ ಪರಿಸ್ಥಿತಿ. ಅಂಥ ಸಂದರ್ಭಗಳಲ್ಲಿ ದೇವರು ಇಂಥ ಸಂದರ್ಭ ಬರ್ತದೆ ಎಂಬುದಾಗಿ ದೇವರು ಮುಂತಿಳಿಸಿಕೊಂಡು ಹೇಳುತ್ತಿದ್ದಾರೆ. ನಿಮ್ಮನ್ನು ಗೋರಿಗಳ ಒಳಗಿಂದ ಗೋರಿಯನ್ನು ತೆಗೆದು ಏನು ಮಾಡ್ತೇನೆ, ನಾನು ನಿಮ್ಮನ್ನು ತಿರುಗಿ ನಿಮ್ಮ ದೇಶಕ್ಕೆ ನಾನು ಸೇರಿಸ್ತೇನೆ. ಪರಿಸ್ಥಿತಿ ನಿಮಗೆ ಗೋರಿ ಥರ ಇರ್ಬೋದು, ಪರಿಸ್ಥಿತಿ ನಿಮಗೆ ಮರಣದ ರೀತಿಯ ಪರಿಸ್ಥಿತಿ ಇರ್ಬೋದು, ಉಪದ್ರವದ ರೀತಿಯ ಪರಿಸ್ಥಿತಿ ಇರ್ಬೋದು, ಬುಡನಾಶವಾದ ಪರಿಸ್ಥಿತಿ ಇರ್ಬೋದು, ನಿರೀಕ್ಷೆ ಹಾಳಾದ ಪರಿಸ್ಥಿತಿ ಇರ್ಬೋದು. ನಾನು ನಿಮ್ಮನ್ನು ತಿರುಗಿ ದೇಶಕ್ಕೆ ಸೇರಿಸ್ತೇನೆ. ನೋಡಿ, ಆ ತಿರುಗಿ ದೇಶಕ್ಕೆ ಸೇರಿದ್ದು ಕೂಡ ಭಯಂಕರ ಟ್ರಾಜಿಡಿಯ ಮೂಲಕವೇ, ಭಯಂಕರ ಹಿಂಸೆ ಮೂಲಕವೇ ಅವರು ಏನು ಮಾಡಬೇಕಾಯಿತು ಅಂತ ಹೇಳಿದರೆ ದೇಶಕ್ಕೆ ಸೇರಬೇಕಾಯಿತು. ಪ್ರಸವ ವೇದನೆ ಮೂಲಕ ಎಂಬಂಥ ರೀತಿಯಲ್ಲಿ ನಮಗೆ ಯೆಶಾಯನ ಪ್ರವಾದನೆ 66ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ 66ನೇ ಅಧ್ಯಾಯ 7ನೇ ವಾಕ್ಯ. ಆಹಾ, ಬೇನೆ ತಿನ್ನುವುದರೊಳಗೆ ಹೆರಿಗೆ ಆಯಿತು, ಪ್ರಸವ ವೇದನೆ ಇನ್ನು ಕಾಣದಿರುವಲ್ಲಿ ಗಂಡನ್ನು ಹಡೆದಳು. ಸಾಕು ನೋಡಿ, ಬೇನೆ ತಿನ್ನುವುದರೊಳಗೆ ಅಂದರೆ ಪರಿಪೂರ್ಣವಾದಂಥ ಆ ಒಂದು ನೋವು ಅಂತಲ್ಲ, ಆ ನೋವಿನ ಮೂಲಕ ಹಾದು ಹೋಗ್ತಿರುವಾಗಲೇ ಇನ್ನು ನಿರೀಕ್ಷಿಸದ ಸಮಯದಲ್ಲಿ ನೋಡಿ, ಹೆರಿಗೆಗೆ ಒಂದು ಸಮಯ ಇರ್ತದೆ. ಆಯಿತು, ಹಾಗೆ ಇಸ್ರಾಯೇಲ್ ದೇಶಕ್ಕೆ ದೇಶ ಸಿಗ್ತದೆ ಎನ್ನುವಂಥ ಹೋಪ್ ಇಟ್ಕೊಳ್ಳುವಂಥ ಒಂದು ಕಾಲ ಇರ್ತದೆ. ಆದರೆ ಹೋಪ್ ಇಲ್ಲದ ಕಾಲದಲ್ಲಿ ಅವರಿಗೆ ರಾಜ್ಯ ಸ್ಥಾಪನೆ ಆಯಿತು ಅಂತ ನೋಡಿ. ಅದೇ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, 2ನೇ ಮಹಾಯುದ್ಧದ ಎಂಡಲ್ಲಿ 1ನೇ ಮಹಾಯುದ್ಧ ಕಾಲದಲ್ಲಿ ಏನಾಯಿತು ಅಂತೇಳಿದರೆ, ಅವರಿಗೆ ಪ್ಯಾಲೆಸ್ತೈನ್ ಪ್ರವೇಶ ಮಾಡಲಿಕ್ಕೆ ಬಾಲ್ಫೇರ್ ಡಿಕ್ಲರೇಷನ್ ಆಯಿತು. ಬ್ರಿಟಿಷರ ಕೈಗೆ ಆ ದೇಶವನ್ನು ದೇವರು ಕೊಟ್ಟರು. ಬ್ರಿಟಿಷರ ಕೈಗೆ ದೇಶ ಕೊಡದಿದ್ದರೆ ಯಹೂದರಿಗೆ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಮುಂಚೆ ಟರ್ಕಿ ಅಥವಾ ತುರ್ಕಿಗಳು ಆ ದೇಶವನ್ನು ಆಳ್ತಾ ಇದ್ದಂಥ ಕಾಲದಲ್ಲಿ ಸ್ವಲ್ಪ ಯಹೂದಿರು ಬಂದು ಭೂಮಿಯನ್ನು ಕೊಂಡ್ಕೊಂಡಿದ್ರು. ಆದರೆ ಅಲ್ಲಿ ಕಾಯ್ದೆ ಮಾಡಿದರು, ಇನ್ನೂ ಯಾರೂ ಬರಲಿಕ್ಕಿಲ್ಲ, ಇಲ್ಲಿ ಯಾರೂ ಬರಲಿಕ್ಕಿಲ್ಲ. ಅದು ಹೊರದೇಶದ ಸ್ವದೇಶದ ಯಾವ ಯಹೂದ್ಯರು ಅಲ್ಲಿ ಪ್ಯಾಲೆಸ್ತೈನ್ ದೇಶದಲ್ಲಿ ಭೂಮಿಯನ್ನು ಕೊಂಡುಕೊಳ್ಳಲಿಕ್ಕಿಲ್ಲ. ಸ್ವಲ್ಪ ಜನ ಕೊಂಡುಕೊಂಡಿದ್ರು, ರೂಲ್ಸ್ ತಂದರು, ಇನ್ನು ಯಾರೂ ಬರಲಿಕ್ಕೆ ಆಗಲ್ಲ, ಇವರು ಸ್ವಲ್ಪ ಜನ ಅಷ್ಟೇ. ಬಾಲ್ಫೋರ್ ಡಿಕ್ಲರೇಷನ್ ಬಂತು. ಅಷ್ಟೊತ್ತಿಗೆ ಟರ್ಕಿಗಳ ಕೈಯಿಂದ ಬ್ರಿಟಿಷರ ಕೈಗೆ ಸಾಮ್ರಾಜ್ಯ ಬಂದಿತ್ತು.
ಅಲ್ಲಿ ಅನೇಕರು ಬಂದರು 1ನೇ ಮಹಾಯುದ್ಧ ನಂತರ. ಈಗ 2ನೇ ಮಹಾಯುದ್ಧದ ಕಾಲದಲ್ಲಿ ಟಾರ್ಗೆಟ್ ಆದಂಥವರು ಯಹೂದ್ಯರೇ. 1ನೇ ಮಹಾಯುದ್ಧಕ್ಕೂ ಈ 2ನೇ ಮಹಾಯುದ್ಧಕ್ಕೂ ಸಂಬಂಧ ಇರಲಿಲ್ಲ. ಹಿಟ್ಲರಿಗೆ ಈ ರೀತಿ ಅನಿಸಿತು, ನಮ್ಮ ದೇಶದಲ್ಲೆಲ್ಲ ಯಹೂದ್ಯರೇ ಭಾಳ ಶ್ರೀಮಂತರಿದ್ದಾರೆ, ಯಹೂದ್ಯರು ಭಾಳ ಶ್ರೀಮಂತರಿದ್ದಾರೆ. ಈ ಯಹೂದ್ಯರ ಕೈಯಲ್ಲಿ ಎಲ್ಲ ವ್ಯಾಪಾರ, ಎಲ್ಲ ಕಡೆ ಅವರು ವ್ಯಾಪಾರಿಗಳು, ಬಿಸ್ನೆಸ್ ಮಾಡೋರಾಗಿದ್ದರು. ವ್ಯಾಪಾರ ಎಲ್ಲ ಅವ್ರದ್ದೇ ಕೈಯಲ್ಲಿ ಉಂಟು. ಎಲ್ಲ ರೀತಿಯ ಒಂದು ಫೈನಾನ್ಸ್ ಅನ್ನುವಂಥದ್ದು ಅವ್ರದ್ದೇ ಕೈಯಲ್ಲಿ ಉಂಟು. ಆಗ ಜನರನ್ನು ಎತ್ತಿ ಕಟ್ಟಲಿಕ್ಕೆ ಸುಲಭ ಆಯಿತು. ಆ್ಯಕ್ಚುಲಿ ಅವರು ಅದೇ ದೇಶದವರು, ಆ ದೇಶ ಕಟ್ಟಿ ಬೆಳೆಸಿದವರು, ಒಂದೇ ಥರ ಇದ್ದಾರೆ, ಒಂದೇ ರೀತಿಯ ಹೆಸರುಗಳಿದ್ದಾವೆ, ಒಂದೇ ರೀತಿಯ ಪರ್ಸ್ನಾಲಿಟಿ ಉಂಟು. ಉಳಿದವರಿಗಿಂತ ಇವರು ಜರ್ಮನ್ನರು, ಇವರು ಜರ್ಮನ್ನರೇ, ಜರ್ಮನ್ ಯಹೂದ್ಯರು ಇವರು ದೇಶವನ್ನು ಕಟ್ಟಿ ಬೆಳೆಸುವಂಥವ್ರು. ಆದರೆ ಅಲ್ಲಿ ಏನು ಮಾಡಿದರು ಅಂತೇಳಿದರೆ, ಮತ ಗಳಿಸ್ಲಿಕ್ಕಾಗಿ, ಆ ಕಾಲದಲ್ಲಿ ಎಲೆಕ್ಷನ್ ಇತ್ತಲ್ಲಿ, ಮತ ಗಳಿಸ್ಲಿಕ್ಕಾಗಿ ನಾಜಿ ಪಾರ್ಟಿ ಮಾಡಿದರು. ನಾಜಿ ಪಾರ್ಟಿ ಮಾಡಿ ಯಹೂದ್ಯರ ವಿರುದ್ಧವಾಗಿ ಉಳಿದವರನ್ನ ಎತ್ತಿ ಕಟ್ಟಿ, ಯಹೂದ್ಯರು ದೇಶದ್ರೋಹಿಗಳು, ಯಹೂದ್ಯರು ನಮ್ಮ ಎಲ್ಲ ಆಸ್ತಿಯನ್ನು ತಾವು ಬಿಸ್ನೆಸ್ ಮೂಲಕ ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ, ಇವರ ಬಿಸ್ನೆಸ್ಸನ್ನು ಕಸಿದುಕೊಳ್ಬೇಕು, ಇವರ ಹಣವನ್ನು ಕಸಿದುಕೊಳ್ಬೇಕು, ಇವರನ್ನು ದೇಶದಿಂದ ಹೊರಗಡೆ ಹಾಕಬೇಕು, ಇವ್ರನ್ನ ಸಾಯಿಸಬೇಕು. ನೋಡಿ, ಇದು ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಕೂಡ ಹಿಟ್ಲರಿಸಮ್ ಅಥವಾ ರಹಸ್ಯವಾಗಿ ನಿಯೋ ನಾಜಿಸಮ್, ಹಳೆ ನಾಜಿಸಮ್ ಅಲ್ಲ, ಈಗ ನಿಯೋ ನಾಜಿಸಮ್ ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಈಗ ಏನು ನಿಧಾನವಾಗಿ ಸೀಕ್ರೆಟಾಗಿ ಕಾರ್ಯ ಮಾಡ್ತಾಯಿದೆ. ಅಂದರೆ ಯಾರನ್ನೋ ಒಬ್ಬರನ್ನ ಶತ್ರುವಾಗಿ ಎತ್ತಿ ಕಟ್ಟುವುದು ಮತ್ತು ಅವರ ಬಗ್ಗೆ ಏನಂತ ಹೇಳೋದು, ಬಹಳ ಏನಂತ ಹೇಳ್ಬೋದು, ಬುದ್ಧಿವಂತಿಕೆಯಿಂದ ಅವರ ವಿರೋಧವಾಗಿ ಇಡೀ ದೇಶವನ್ನು ಎತ್ತಿ ಕಟ್ಟುವುದು ಮತ್ತು ಅವರನ್ನು ಸಾಯಿಸಬೇಕು, ಕೊಲ್ಲಬೇಕು, ಅವರೇ ನಿಮ್ಮ ಶತ್ರುಗಳು. ಏನಾಗ್ತದೆ, ನಿಧಾನವಾಗಿ ಹಿಟ್ಲರಿಸಮ್ ಏನಾಗ್ತದೆ, ವಿಷ ಬಿತ್ತಿ ದೇಶದಲ್ಲಿ, ಲೋಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತದೆ ಅಂತೇಳಿದರೆ ರಕ್ತ ಸುರಿಸುವಿಕೆ ಅಥವಾ ದೊಡ್ಡ ಸಂಹಾರ ಮಾಡುವಂಥದ್ದು. ನೋಡಿ, ಹಾಗೆ ಹಿಟ್ಲರ್ ಏನು ಮಾಡ್ತಾನೆ, ಎಷ್ಟೋ ಜನರನ್ನು ಸಾಯಿಸ್ತಾನೆ, 60 ಲಕ್ಷದಷ್ಟು ಜನರನ್ನು ಸಾಯಿಸ್ತಾನೆ. ನೋಡಿ, ಎಲ್ಲ ಕಡೆ ಗೋರಿಯ ಪರಿಸ್ಥಿತಿಗಳೇ, ಎಲ್ಲಿ ಹೋದಲ್ಲೆಲ್ಲ ಯಹೂದ್ಯರಿಗೆ ಗೋರಿ ಕಟ್ಟುವಂಥದ್ದೇ, ಅಥವಾ ಯಹೂದ್ಯರು ಆಗಲೇ ಜೀವಂತ ನಾವು ಗೋರಿಯೊಳಗೆ ಸೇರ್ಕೊಂಡು ಬಿಟ್ಟಿದ್ದೇವೆ ಅಂತ ಒಂದು ವಿಚಾರ ಆಯಿತು. ಇವತ್ತು ಕೂಡ ಅದಕ್ಕೆ ಇಸ್ರಾಯೇಲ್ ದೇಶಕ್ಕೆ ಹೋದರೆ ಒಂದು 60-70% ಯಹೂದ್ಯರು ನಾಸ್ತಿಕರು ಎಂಬುದಾಗಿ ಹೇಳ್ತಾರೆ. ಇಸ್ರಾಯೇಲ್ ದೇಶದಲ್ಲಿರುವಂಥ ಅವರು ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದಾರೆ, ದೇವರು ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ, ಆ ದೇಶ ಅವರಿಗೆ ಕೊಟ್ಟಿದ್ದಾನೆ, ಸಮೃದ್ಧಿಯಾದ ದೇಶವಾಗಿ ಮಾರ್ಪಟ್ಟಿದೆ. ಆದರೂ ಕೂಡ ಅವರು ದೇವರಿದ್ದರೆ ಇಷ್ಟು ಕಷ್ಟ ಯಾಕೆ ನಮಗೆ ಬರ್ತಿತ್ತು, ದೇವರಿದ್ದರೆ ನಮ್ಮ ಪೂರ್ವಜರು ಯಾಕೆ ಇಷ್ಟು ಕೋಟಿಗಟ್ಟಲೆ ಜನ ಸಂಹರಿಸಲ್ಪಡ್ತಾ ಇದ್ದರು, ದೇವರಿದ್ದಿದ್ದರೆ ಯಾಕೆ ಇಂಥ ಕಷ್ಟ ನಮಗೆ ಬರ್ತಿತ್ತು ಅಂತ ಹೇಳಿಕೊಳ್ಳೋರಿದ್ದಾರೆ ಅಂತ. ಒಂದು 30% ಜನ ಮಾತ್ರ ಭಕ್ತರಾಗಿರುವಂಥ, ಅಂದರೆ ಹಳೆ ಒಡಂಬಡಿಕೆ ಪ್ರಕಾರ ದೇವರಿದ್ದಾನೆ, ಆರಾಧನೆ, ಪ್ರಾರ್ಥನೆ ಅಥವಾ ಏನು ಹಳೆ ಒಡಂಬಡಿಕೆ ಪ್ರಕಾರ ನಡೆಯುವಂಥ ಪ್ರಾರ್ಥನಾ ಕ್ರಮಗಳನ್ನು ಆಚರಣೆ ಮಾಡುವರಿದ್ದಾರೆ. ಉಳಿದಂಥ 70% ಜನ ದೇವರು ಇಲ್ಲಪ್ಪ, ನಾವೇನೋ ಇಲ್ಲಿ ಬಂದಿದ್ದೇವೆ ಒಂದು ಸೇಫ್ಟಿಗಾಗಿ, ದೇವರು ಇದ್ದಿದ್ದರೆ ನಮಗೆ ಯಾಕೆ ಇಂಥ ಕಷ್ಟ ಬರ್ತಿತ್ತು. ನೋಡಿ, ಇದೇನು ಒಂದು ಸಲ ಕೇಳ್ತಾನೆ, ಅವನಿಗೆ ಗೊತ್ತಿಲ್ಲ ತಾನು ಮಾತಾಡುವಂಥದ್ದು ದೇವದೂತನ ಹತ್ರ ಅಂತ. ಅವನಿಗೆ ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ದೇವದೂತ ಹೇಳುವಂಥ ಟೈಮಲ್ಲಿ ಇವನು ಹೇಳ್ತಿದ್ದಾನೆ, ದೇವರು ಇದ್ದಿದ್ದರೆ ಯಾಕೆ ಇಂಥ ಕಷ್ಟ ನಮಗೆ ಬರ್ತಿತ್ತು. ನಮ್ಮ ಪೂರ್ವಜರು ಹೇಳ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು, ದೇವರು ದೊಡ್ಡ ಅದ್ಭುತಗಳನ್ನು ಮಾಡಿ ಐಗುಪ್ತದಿಂದ ನಮ್ಮ ಪೂರ್ವಜರನ್ನು ಬಿಡಿಸಿದ್ದಾನೆ ಅಂತ. ಅಂಥ ಅದ್ಭುತಗಳು ಈಗೆಲ್ಲಿವೆ ಅಂತ ಆತ ಕೇಳ್ತಿದ್ದಾನೆ. ಇವರು ಬೇರೆ ರೀತಿ, ಆತ ಸ್ವಲ್ಪ ಪಾಸಿಟಿವ್ ಆಗಿ ಕೇಳಿದ್ದಾನೆ, ಆದರೆ ಇವರು ಪೂರ್ತಿ ನೆಗೆಟಿವ್ ಆಗಿ ಕೇಳೋರಿದ್ದಾರೆ. ದೇವರು ಇದ್ದಿದ್ದರೆ ಈ ಶತಮಾನಗಳ ಕಾಲ, ಈ 1000 ವರ್ಷಗಳ ಕಾಲ ಇಂಥ ಅಲೆಮಾರಿ ಕೆಲಸ, ಇಂಥ ಕಷ್ಟ ಹಿಂಸೆಗಳು ನಮಗೆ ಬರ್ತಾ ಇತ್ತಾ ಎಂಬುದಾಗಿ. ಮೆಸ್ಸಿಯನು ಬರ್ತಾನೆ ಅಂತ ವಾಗ್ದಾನ ಉಂಟು, ಮೆಸ್ಸಿಯ ಎಲ್ಲಿ ಬಂದ ಅಂತ ಕೇಳ್ತಿದ್ದಾರೆ. ಬಂದ ಯೇಸುವನ್ನು ಮೆಸ್ಸಿಯ ಅಂತ ಈಗಿನ ಬಹಳಷ್ಟು ಜನ ಯಹೂದ್ಯರು ನಂಬುವುದಿಲ್ಲ. ನಂಬಿದಂಥ ಯಹೂದ್ಯರು ಇದ್ದಾರೆ. ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನು ಅಪೊಸ್ತಲರು ಮತ್ತು ಆ ಕಾಲದಲ್ಲಿ ನಂಬಿದವರೆಲ್ಲ ಯಹೂದ್ಯರೇ. ಇವತ್ತು ಕೂಡ ಆ ಥರ ನಂಬಿದಂಥ ಲಕ್ಷಾಂತರ ಯಹೂದ್ಯರು ಇದ್ದಾರೆ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ. ತುಂಬ ಯಹೂದ್ಯರು, ಬಹಳಷ್ಟು ಜನ ದೇವರ ಸೇವಕರುಗಳು, ಒಳ್ಳೊಳ್ಳೆ ಪ್ರಸಿದ್ಧರು ಇದ್ದರೂ ಕೂಡ ಮೆಜಾರಿಟಿ ಎಂಬಂಥ ಲೆಕ್ಕದಲ್ಲಿ ನಂಬದವರೇ ಇದ್ದಾರೆ. ಅದರಲ್ಲಿ ಮೆಜಾರಿಟಿ ಜನ ಯಹೂದ್ಯರು ನಾಸ್ತಿಕರು. ಅವ್ರು ಹೇಳ್ತಿದ್ದಾರೆ, ಬುಡನಾಶವಾದೆವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದು ವ್ಯರ್ಥ, ನಾವು ತೀರಾ ಒಣಗಿ ಹೋಗ್ಬಿಟ್ಟಿದ್ದೇವೆ,
ಈ ರೀತಿ ಹೇಳಿಕೊಳ್ಳು. ಅಲ್ಲಿ ಸೇರಿಕೊಂಡು ಕೂಡ ಆ ರೀತಿ ಹೇಳುವವರಿದ್ದಾರೆ. ಆದರೆ ದೇವರು ಹೇಳ್ತಾರೆ, ನಿಮ್ಮ ಗೋರಿಗಳನ್ನು ತೆರೆದು ನಿಮ್ಮನ್ನು ದೇಶಕ್ಕೆ ನಾನು ತಿರುಗಿ ಸೇರಿಸ್ತೇನೆ. ದೇವರು ನಮಗೆ ಸ್ತೋತ್ರ. ಇನ್ನೊಂದೆರಡು ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ನಮಗೆ ರೋಮಪತ್ರಿಕೆ 11ನೇ ಅಧ್ಯಾಯ ಅದರ 12 ಮತ್ತು 15ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ, ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನಃಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು. ನೋಡಿ, ಇನ್ನು 15ನೇ ವಾಕ್ಯ ಓದಿಕೊಳ್ಳಿ. ಯಾಕಂದರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ? ದೇವರು ನಮಗೆ ಸ್ತೋತ್ರ. ಅದು ಸ್ಪಿರಿಚುವಲ್ ಮೀನಿಂಗ್. ಯೇಸು ಸ್ವಾಮಿಯ ಕಡೆಗೆ ಈ ಯಹೂದ್ಯರೆಲ್ಲ ಮರಳಿ ಬರುವಂಥದ್ದು, ಸತ್ತವರು ಜೀವಿತರಾಗಿ ಎದ್ದು ಬರುವಂತಾಗುವುದಲ್ಲವೇ ಎಂಬುದಾಗಿ. ಇನ್ನೊಂದು ರಹಸ್ಯಾರ್ಥವಾಗಿ ನಮಗೆ ಇನ್ನೊಂದು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವರಿಗೆ ದೇಶದಿಂದ ತಳ್ಳಿದ್ದು ಕೂಡ ಏನಾಯಿತು ಅಂತೇಳಿದರೆ ಉಳಿದವರ ರಕ್ಷಣೆಗೆ ಕಾರಣವಾಯಿತು. ಅವರು ತಿರುಗಿ ದೇಶಕ್ಕೆ ಬರುವಂಥದ್ದು ಕೂಡ ಏನಾಗ್ತದೆ, ಸತ್ತವರು ಜೀವಿತರಾಗಿ ಎದ್ದಂಥದ್ದಾಗುವುದಲ್ಲವೇ ಎಂಬುದಾಗಿ. ಅದೊಂದು ಮತ್ತೊಂದು ಅರ್ಥ ಅಷ್ಟೇ. ಆದರೆ ಮುಖ್ಯ ಅರ್ಥದಲ್ಲಿ ನಾವು ನೋಡ್ತೇವೆ, ಅವರು ಯೇಸು ಕ್ರಿಸ್ತನ ಕಡೆಗೆ ಬಂದರೆ ಏನಾಗ್ತದೆ, ಸತ್ತವರು ಜೀವಿತರಾಗಿ ಎದ್ದು ಬಂದಂತೆ ಆಗುವುದಲ್ವೇ. ನೋಡಿ, ಅವ್ರನ್ನ ದೇಶದಿಂದ ತಳ್ಳಿದ್ದು ಕೂಡ ಆಶೀರ್ವಾದವಾಯಿತು. ಹಾಗಾದರೆ ದೇಶಕ್ಕೆ ಮರಳಿ ಬಂದರೆ ಏನಾಗ್ತದೆ, ಅವರು ಸತ್ತವರು ತಿರುಗಿ ಬಂದಂತೆ ಆಗುವುದಲ್ಲವೇ. ನೋಡಿ, ಅವರು ಆ್ಯಕ್ಚುಲಿ ಸತ್ತವರ ಹಾಗೆ ಇದ್ದರು. ಇನ್ನು ಯಾವುದೇ ಹೋಪ್ ಇರಲಿಲ್ಲ, ಹೋಪ್ ಯಾರಿಗೂ ಇರಲಿಲ್ಲ. ಆದರೆ ವಾಕ್ಯ ಒಂದು ಹೇಳಿತ್ತು, ಪ್ರವಾದನೆ ಇತ್ತು, ಅವ್ರು ಬರ್ತಾರೆ. ಎಷ್ಟು ಎಲ್ಲಿ ಹೋಗಿದ್ದರು, ಲೋಕದ ಯಾವ ಕಟ್ಟ ಕಡೆಗೆ, ಯಾವ ಮೂಲೆ ಮೂಲೆಗೆ ಹೋಗಿದ್ದರು, ಎಲ್ಲೆಲ್ಲಿ ಅಟ್ಟಿ ಬಿಟ್ಟಿದ್ದರು, ಎಲ್ಲೆಲ್ಲಿ ಚದುರಿಸಲ್ಪಟ್ಟಿದ್ದರು, ಯಾವ ಭಾಷೆಗಳವರಾಗಿ ಮಾರ್ಪಟ್ಟಿದ್ದರು, ಯಾವ ಬಣ್ಣದವರಾಗಿ ಮಾರ್ಪಟ್ಟಿದ್ದರು, ಅವ್ರನ್ನ ನಾನು ತಿರುಗಿ ಕರ್ಕೊಂಡು ಬರ್ತೇನೆ. ಗೋರಿಯೊಳಗೆ ಇದ್ದರು, ಅವರು ಜೀವಂತ ಗೋರಿಯೊಳಗೆ ಇದ್ದರು, ಸತ್ತವರಿಗೆ ಸಮಾನರಾಗಿ. ದೇವರು ಅವ್ರನ್ನಲ್ಲಿಂದ ತೆರೆದು ಹೊರಗೆ ಕರ್ಕೊಂಡು ಬಂದಿದ್ದಾನೆ. ಇನ್ನೊಂದು ವಾಕ್ಯ ಓದಿಕೊಂಡು ಮುಗಿಸಿಕೊಡೋಣ. ಹೋಶೇಯನ ಪ್ರವಾದನ ಗ್ರಂಥಕ್ಕೆ ನಾವು ಬರುವಂಥ ಸಮಯದಲ್ಲಿ ಹೋಶೇಯ ಅದರ 6ನೇ ಅಧ್ಯಾಯ 1-2ನೇ ವಾಕ್ಯ ಓದಿಕೊಂಡು ಬಿಡೋಣ. ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. 1-2 ದಿನದ ಮೇಲೆ ಆತ ನಮ್ಮನ್ನು ಬದುಕಿಸುವನು, 3ನೇ ದಿನದಲ್ಲಿ ಆತ ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಸಾಕು, ಇಲ್ಲಿ ನೋಡ್ತೇವೆ 1-2, ಅದಕ್ಕೆ ಮೂಲ ಭಾಷೆಯಲ್ಲಿ 2 ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳಬೇಕು. ನೋಡಿ, ಇದು ಯೇಸು ಸ್ವಾಮಿಯ ಕಡೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದ ನಂತರ ಅಥವಾ ಅವರು ಚದುರಿಸಲ್ಪಟ್ಟ ನಂತರ, ಇಸ್ರಾಯೇಲ್ಯರು 2,500 ವರ್ಷಗಳ ಹಿಂದೆ ಚದುರಿಸಲ್ಪಟ್ಟರು. 2 ದಿನಗಳ ನಂತರ ಅಥವಾ ಇನ್ನೊಂದು ರೀತಿಯಲ್ಲಿ 3ನೇ ದಿನದಲ್ಲಿ, ಈಗ 2,500 ವರ್ಷ. ನೋಡಿ, ಒಂದು ದಿನ 1,000 ವರ್ಷಕ್ಕೆ ಸಮಾನವಾಗಿ ನಮಗೆ ವ್ಯಾಖ್ಯಾನದಲ್ಲಿ ನೋಡ್ತೇವೆ. 2 ದಿನ 2,000 ವರ್ಷ, 2.5 ದಿನ ಅಥವಾ 2 ದಿನದ ನಂತರ 3ನೇ ದಿನದಲ್ಲಿ ಈಗ ಅವ್ರನ್ನ ದೇವರು ಬದುಕಿಸುವಂಥ ಕೆಲಸ. ಅಂದರೆ ಅವರು ದೇಶಕ್ಕೆ ತಿರುಗಿ ಸೇರುವರು ಎಂಬುದಾಗಿ, ದೇಶಕ್ಕೆ ಮರಳಿ ಬರುವರು ಎಂಬುದಾಗಿ. ನೋಡಿ, ಆ ಪ್ರವಾದನೆ ಕೂಡ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ. ಬದುಕಿಸುವನು ಅಂದರೆ ಸತ್ತವರಾಗಿದ್ದರು, ಅವರು ಸತ್ತು ಹೋಗಿದ್ದರು. ಇದರಲ್ಲಿ ಕ್ರಿಸ್ತನ ಒಂದು ಪುನರುತ್ಥಾನದ ಬಗ್ಗೆ ಕೂಡ ನಮಗೆ ಒಂದು ಹಿಡನ್ ಆಗಿರುವಂಥ ಒಂದು ಅರ್ಥವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಹೊರ ಅರ್ಥದಲ್ಲಿ ಸತ್ತವರಿಗೆ ಸಮಾನರಾಗಿದ್ದಂಥ, ಗೋರಿಯೊಳಗೆ ಸೇರಿಕೊಂಡವರಾಗಿದ್ದಂಥ ಅವ್ರನ್ನ ದೇವರು ಏನು ಮಾಡ್ತಾ ಇದ್ದಾರೆ, ಬದುಕಿಸ್ತಾ ಇದ್ದಾರೆ, ತಿರುಗಿ ದೇಶಕ್ಕೆ ಬರಮಾಡ್ತಾ ಇದ್ದಾರೆ ಎಂಬುದಾಗಿ. ನೋಡಿ, ನಮ್ಮ ಮುಂದೆ ಕಾಣಿಸ್ತಾ ಇದೆ, ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಇಸ್ರಾಯೇಲ್ ಸತ್ತು ಹೋಗಿದ್ದಂಥ ರೀತಿಯಲ್ಲಿ ಅಥವಾ ಸತ್ತವರಿಗೆ ಸಮಾನರಾಗಿ ಇದ್ದಂಥ ರೀತಿಯಲ್ಲಿ ಇದ್ದಂಥ ಇಸ್ರಾಯೇಲ್ ದೇಶವನ್ನು ದೇವರು ಬದುಕಿಸಿದ್ದಾನೆ. ಈ ಚರಿತ್ರೆಯಲ್ಲಿ 2,500 ವರ್ಷಗಳಿಂದ ಇಸ್ರಾಯೇಲ್ ಎಂಬಂಥ ದೇಶವನ್ನು ಅಳಿಸಿ ಹಾಕಿದ್ರು. ಅದಕ್ಕೆ ಹೊಸ ಹೆಸರು ಪ್ಯಾಲೆಸ್ತೈನ್ ಅಂತ ಕೊಟ್ಟಿದ್ದರು. ಆದರೆ ಅದಕ್ಕಿಂತ ಹಿಂದೆ ಆ ದೇಶ ಇತ್ತು. 2,500 ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಕಾಲ ಆ ದೇಶ ಇತ್ತು. ಆದರೆ ದೇವರು ಪ್ರವಾದನೆ ಮಾಡಿದರು, ಅದು ಸತ್ತು ಹೋಗಿದ್ದಕ್ಕೆ ಸಮಾನವಾಗಿದ್ದರೂ ಕೂಡ ನಾನು ಅದನ್ನು ತಿರುಗಿ ಬದುಕಿಸ್ತೇನೆ. ನೋಡಿ, 2 ದಿನಗಳ ನಂತರ ಅಂದರೆ 2,000 ವರ್ಷಗಳ ನಂತರ 3ನೇ ದಿನದಲ್ಲಿ ಅಂದರೆ ಈ 3ನೇ ಮಿಲೇನಿಯಂ ಕಾಲದಲ್ಲಿ ಅದನ್ನು ಬದುಕಿಸ್ತೇನೆ. ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. 1948ನೇ ಇಸವಿ ಮೇ 14ನೇ ತಾರೀಕು ದೇಶ ಸ್ಥಾಪನೆ ಆಯಿತು. ನೋಡುವಾಗ ನಮಗೆ ವಾಕ್ಯ ಸ್ಪಷ್ಟವಾಗಿ ಗೋಚರ ಆಗ್ತದೆ, ಅರ್ಥ ಆಗ್ತದೆ. ಯೇಸು ಸ್ವಾಮಿಯ ಬರೋಣ ಹತ್ತಿರವಾಗಿದೆ. ಇದನ್ನು ನೋಡುವಾಗ ನಿಮ್ಮ ತಲೆ ಎತ್ತಿರಿ, ಮನುಷ್ಯಕುಮಾರನ ಬರೋಣ ಹತ್ತಿರವಾಯಿತು. ನಾವು ಸಿದ್ಧರಾಗತಕ್ಕಂಥ ಕಾಲ. ಪ್ರೀತಿಯ ವೀಕ್ಷಕರೇ, ಚದುರಿ ಹೋದಂಥ ಅಥವಾ ಒಣಗಿ ಹೋದಂಥ ಇಸ್ರೇಲ್ ತಿರುಗಿ ಬದುಕುವಂಥದ್ದು
ಪ್ರವಾದನೆ ಮಾತ್ರವಲ್ಲ, ದೇವರದನ್ನು ಎಬ್ಬಿಸಿದ್ದನ್ನು ನಾವು ನೋಡ್ತೇವೆ. ಇದೆಲ್ಲ ಸೂಚನೆ ಯೇಸು ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ. ಆದ್ದರಿಂದ ಪ್ರೀತಿಯ ವೀಕ್ಷಕರೇ, ನಾವು ಸಿದ್ಧವಾಗೋಣ. ಕ್ರಿಸ್ತನ ಬರೋಣ ನಮ್ಮ ಮುಂದೆ ಇದೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಇವತ್ತು ಬಂದು ಆಸರೆ ಟಿವಿಯಲ್ಲಿ ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು. ಪ್ರೈಸ್ ಲಾರ್ಡ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.